ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಜಿಲ್ಲೆಯ ಆಶಾ ಕಾರ್ಯಕರ್ತರಿಗೆ ತರಬೇತಿ ಹಾಗೂ ಕಾರ್ಯಾಗಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಚಾಲನೆ ಕೊಟ್ಟರು. ಸಕ್ಕರೆ ಕಾಯಿಲೆಯ ಬಗ್ಗೆ ಈ ವೇಳೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮೆಟ್ರೋ ವೈದ್ಯಕೀಯ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪೃಥ್ವಿ ಬಿಸಿ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಆಯಾಮದಲ್ಲೂ ಮಧುಮೇಹದೊಂದಿಗೆ ಬಾಳಿ ಜೀವರಕ್ಷಣೆ ಮಾಡಿಕೊಳ್ಳುವ ವಿಧಾನವನ್ನು ಕಾರ್ಯಾಗಾರದಲ್ಲಿ ತಿಳಿಸಲಾಯಿತು. ಎಲ್ಲರಿಗೂ ಡಯಾಬಿಟಿಸ್ ಇದೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಅಂತಂದು ಸ್ವಲ್ಪ ಹೇಳ್ತಾರೆ. ಬಟ್ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಸಾಕಷ್ಟು ಜನ ಹೇಳ್ತಾರೆ. ಮೇ ಬಿ ಹೆರಿಡಿಟರಿ ಆಲ್ಸೋ, ಬಟ್ ಲೈಫ್ ಸ್ಟೈಲ್ ಡಿಸೀಸ್ ಬೇಸಿಕಲಿ. ನಾನು ಹಾಗೆ ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿರೋ ಹಾಗೆ 30-35-40 ವಯಸ್ಸಿಗೆ ಶುರುವಾಗ್ಬಿಡುತ್ತೆ. ಯಾವಾಗ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್ ಮತ್ತು ಈಟಿಂಗ್ ಹ್ಯಾಬಿಟ್ಸು ಸ್ವಲ್ಪ ಸರಿ ಇಲ್ಲದೆ ಇರುವಾಗ. ಬಟ್ ಇಟ್ ಈಸ್ ವೆರಿ ಡೇಂಜರಸ್. ನಾವು ನೀಟಾಗಿ ಮೈಂಟೈನ್ ಮಾಡ್ತೀವಿ ಅಂತಂದರೆ ಯಾವುದು ಎದುರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನನ್ನ ಸ್ನೇಹಿತರು ತಂದೆ ಒಬ್ಬರು ಆಲ್ಮೋಸ್ಟ್ ಒಂದು 45-50 ವರ್ಷದಿಂದ ಅವ್ರು ಡಯಾಬಿಟಿಸ್ ಇದೆ. 32 ವಯಸ್ಸಲ್ಲಿ ಅವ್ರಿಗೇನೋ ಶುರುವಾಗಿತ್ತಂತೆ. ನಾವು ನಿಯರಿಂಗ್ 80s ಬಂದಿದ್ದಾರೆ. ಸೊ ಬಟ್ ಹಿ ಹ್ಯಾಸ್ ಮೈಂಟೈನ್ಡ್ ಸ್ಟ್ರಿಕ್ಟ್ ಲೈಫ್ ಸ್ಟೈಲ್ ಮೈಂಟೈನ್ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ಮೈಂಟೈನ್ ಮಾಡದೇನೆ ಯಾವ ರೀತಿ ಅಡ್ವರ್ಸ್ ಇಫೆಕ್ಟ್ಸ್ ಆಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ. ನಮ್ಮ ತಾತನಿಗೆ ಈ ಗ್ಯಾಂಗ್ರೀನೆಲ್ಲ ಆಗಿಬಿಟ್ಟು ಡಯಾಬಿಟಿಸ್ ಎಲ್ಲ ಮೈಂಟೈನ್ ಮಾಡಿದ್ರೆ ಲೀಡ್ಸ್ ಟು ಲಾಟ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್, ಕಿಡ್ನಿ ಮೇಲೆ, ಹಾರ್ಟ್ ಮೇಲೆ, ಮತ್ತು ನಮ್ಮ ಬ್ಲಡ್ ಪ್ರೆಷರ್ ಮೇಲೆ, ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಅದರಿಂದ ಸಾಕಷ್ಟು ಆಗುತ್ತೆ. ಇವತ್ತು ಡಾಕ್ಟರ್ ಪೃಥ್ವಿ ಅವರು ಒಳ್ಳೆ ಒಂದು ಆಡಿಯನ್ಸ್ನ ಕರೆಸಿದ್ದಾರೆ. ಯಾಕಂದರೆ ನಾನು ಕಳೆದ ಬಾರಿ ತಮ್ಮನ್ನು ಭೇಟಿ ಮಾಡಿದವರು ಇದೇ ರೀತಿ ನನಗೆ ಹೇಳ್ತಾ ಇದ್ದೇನೆ, ನೀವು ಕೆಳ ಹಂತದಲ್ಲಿ ಯಾರು ದಿ ಮೈನ್ ಬೆನಿಫಿಷರೀಸ್ ಇರ್ತಾರೆ ಅವ್ರಿಗೆ ಭೇಟಿ ಮಾಡ್ತಿರ್ತಾರೆ. ನಿಮ್ಮ ಡೇ ಟು ಡೇ ವರ್ಕ್ ಅಂದರೆ ಒಬ್ಬರು ಮಿನಿಮಮ್ ಒಂದು 100-150 ಜನದ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀವಿ. ಯಾವುದೋ ಹಳ್ಳಿನಲ್ಲಾಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಏರಿಯಾನಲ್ಲಾಗಿರ್ಬೋದು. ಸೊ ಅವ್ರಿಗೆ ಇಲ್ಲಿ ಏನೇನು ನೀವು ಜ್ಞಾನನ ಪಡ್ಕೊಳ್ತೀವಿ, ಹೋಗಿ ಅಟ್ಲೀಸ್ಟ್ ಒಂದು 10-20% ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡ್ಕೊಳ್ತು ಅಂತಂದರೆ ಎಲ್ಲೋ ಒಂದು ರೀತಿ ಬೆನಿಫಿಷರಿ ಆಗುತ್ತೆ. ನಾನು ಏನಂತಂದರೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಈ ಕೋವಿಡ್ ಟೈಮಲ್ಲಿ ನೀವು ಎಷ್ಟು ಜನ ಕೆಲಸ ಮಾಡಿದ್ದೀರಿ ಅಂತ ನೋಡಿದ್ದೀನಿ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ SP ಆಗಿದೆ. ಅಲ್ಲಿ ಆಶಾ ಕಾರ್ಯಕರ್ತ ಅಂದರೆ ಐ ವಾಸ್ ನಾಟ್ ನೋಯಿಂಗ್ ಇಷ್ಟೊಂದು ಸ್ಟ್ರಾಂಗ್ ಇದೆ ಈ ಕೋರ್ಸ್, ಇಷ್ಟೊಂದು ಕೆಲಸ ಮಾಡಿಸ್ಕೊಬೋದು ತಮ್ಮ ಕಡೆಯಿಂದ ಅಂತಂದು ನನಗೆ ಊಹಿಸಕ್ಕೂ ಆಗಲಿಲ್ಲ. ಆ ರೀತಿ ಅಷ್ಟು ಮಟ್ಟಿಗೆ ನಿಮ್ಮ ಕಡೆಯಿಂದೆಲ್ಲ ಕೆಲಸ ಆಯಿತು ಅನ್ನೋದು. ಮೋಸ್ಟ್ಲಿ ಶಿವಮೊಗ್ಗ ಜಿಲ್ಲೆ ಅಂದರೆ ಅಕ್ರಾಸ್ ದಿ ಕಂಟ್ರಿ ಆಲ್ಸೋ ಇದೇ ರೀತಿ ಕೆಲಸ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ನನ್ನಿಂದ ಹೆಚ್ಚು ಮಾತು ಕೇಳೋದಕ್ಕಿಂತ ಡಾಕ್ಟರ್ಸ್ ಮತ್ತು ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರಗಳ ಕಡೆಯಿಂದ ತಾವು ಮಾತು ಕೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತಿನ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕೈಗೂಡಿಸ್ಬೇಕು ಅಂತಲೂ ಕೇಳ್ತೀನಿ. ಏನಕ್ಕಂದರೆ ಬಿಕಾಸ್ ಆಫ್ ದಿ ಲೈಫ್ ಸ್ಟೈಲ್ ಇದು ಸಾಕಷ್ಟು ಆಗ್ತಾ ಇದೆ. ಡಯಾಬಿಟಿಸ್ ಎಲ್ಲೋ ಒಬ್ಬರಿಬ್ಬರಿಗೆ ನೀವು ಪ್ರಿವೆಂಟ್ ಮಾಡ್ತೀರಿ ಅಥವಾ ಒಬ್ಬರಿಬ್ಬರಿಗೆ ಡಿಲೇ ಮಾಡ್ತೀರಿ ಅಂತಂದರೆ ಅದು ಇದೆಲ್ಲ ಒಂಥರ ಪುಣ್ಯದ ಕೆಲಸಗಳು, ಹೌದಲ್ಲ? ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನೂ ಕೂಡ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೆಟ್ರೋ ಸಂಸ್ಥೆ ಮತ್ತು ನನ್ನ ವೈಯಕ್ತಿಕವಾಗಿ ಡಾಕ್ಟರ್ ಪೃಥ್ವಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಥರ ಒಂದು ಪಿಂಕ್ ಸ್ಯಾರಿ ಉಟ್ಕೊಂಡು ನಾನು ನೋಡಿದ್ದೆ ಇವತ್ತು ಅಂತ ನಾನು ಅಂದ್ಕೊಳ್ತೀನಿ. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಮೆಟ್ರೋ ಹಾಸ್ಪಿಟಲ್ ಹಾಗೂ ಅವರ ಟೀಮಿಂದ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಈ ಥರ ನಿಮ್ಮನ್ನೆಲ್ಲ ಒಟ್ಟುಗೂಡಿಸೋದು ತುಂಬ ಕಷ್ಟ. ಯಾಕೆಂದರೆ ನೀವು ತುಂಬ ದೂರದಿಂದ ಬಂದಿದ್ದೀರಾ. ಯಾಕೆಂದರೆ ಸೊರಬ ಏನಿಲ್ಲ, ಪಕ್ಕದಲ್ಲೇ ಅಂತೂ ಇಲ್ಲ. ಸೊರಬ ಆಯಿತು, ಆಮೇಲೆ ಶಿಕಾರಿಪುರ ಇಂಟೀರಿಯರ್ ಆಯಿತು, ಸಾಗರ ಇಂಟೀರಿಯರ್, ಈ ಕಡೆಯಿಂದೆಲ್ಲ ನೀವು ಬಂದಿದ್ದೀರಾ. ಅಂದರೆ ಇದರ ಅರ್ಥ ಏನಂದರೆ ನೀವು ಯಾವ ಮೂಲೆಗೆ ಬೇಕಾದ್ರೂ ಹೋಗ್ತೀರಾ ಅಂತ ಇದರ ಅರ್ಥ ಅಲ್ವಾ? ಯಾಕೆಂದರೆ ನಾನು ಹಿಂದೂ ಕೂಡ RCH ಆಫೀಸರ್ ಆಗಿದ್ದೆ. ಈಗ ನಾಗರಾಜ್ ನಾಯ್ಕ್ ಇದ್ದಾರೆ. ಅವಾಗಿದ್ದಾಗಲೂ ಕೂಡ ನಾನು ನಿಮ್ಮ ಕೆಲಸಗಳನ್ನೆಲ್ಲ ನೋಡ್ತಾ ಬಂದಿದ್ದೀನಿ. ಯಾಕೆಂದರೆ ನೀವೆಲ್ಲ ಒಂಥರ ಫ್ರಂಟ್ಲೈನ್ ವರ್ಕರ್ಸ್ ನೀವೆಲ್ಲ. ಯಾಕೆಂದರೆ ನಿಮ್ಮಿಂದನೇ ಕಟ್ಟ ಕಡೆ ಯಾರಿರ್ತಾನೋ ವ್ಯಕ್ತಿ ಅಲ್ಲಿಗೆ ಒಂದು ಮಾಹಿತಿ ಹೋಗುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು. ಯಾಕೆಂದರೆ
ನಮ್ಮ ಆರೋಗ್ಯ ಇವಾಗ ಸುಧಾರಣೆ ಆಗಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣಕರ್ತರು. ಹಾಗಾಗಿ ನಮ್ಮ ಪೃಥ್ವಿಯವರು ಒಂದಿನ ಬಂದ್ಬಿಟ್ಟು, ಸರ್ ನನಗೊಂದು ಈ ಥರ ಒಂದು ನನ್ನ ತಲೆಯಲ್ಲಿ ಬಂದಿದೆ, ನಿಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ನಾವೊಂದು ಈ ಒಂದು ಮಧುಮೇಹ, ಡಯಾಬಿಟಿಸ್ ಹಾಗೂ CPR ಅಂತ ನಾವೇನು ಕರಿತೀವಿ, ಅಂದರೆ ಕಾರ್ಡಿಯೋಪಲ್ಮನರಿ ರಿಸಸ್ಟೇಷನ್ ಅಂತೇಳಿ, ಅಂದರೆ ನಿಮಗೆ ಎಲ್ಲ ಕಾರ್ಯನ ಮಾಡ್ತಾ ಇದ್ದಾರೆ ಫೀಲ್ಡ್ ಲೆವೆಲಲ್ಲಿ, ಇದನ್ನು ಯಾಕೆ ಅವ್ರಿಗೆ ನಾವು ಹಂಚಬಾರ್ದು ನಮ್ಮ ಒಂದು ಇದರಿಂದ ಅಂತೇಳಿ ನನ್ನ ಕಡೆಗೆ ಪೃಥ್ವಿಯವರಿಗೆ ಒಂದೇ ಮಾತಲ್ಲಿ ಹೇಳಿದ್ರೆ, ಆಯ್ತು ನೀವು ಮಾಡಿ, ನಾನೇನು